ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿಂದು ಚಂದಾನಗರಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬರೋದು ಚಂದಾನಗರಿನ ಮಂಜುರಾ ಪೈಪ್ಲೈನ್ ರೋಡ್ ಹತ್ರ. ನೀವು ನೋಡ್ಬೋದು, ಇದು ಹೊರಗಿನ ಒಂದು ಶಿಖರ. ಮಂಜುರಾ ಪೈಪ್ಲೈನ್ ರೋಡಿಗೆ ಮುಖ ಮಾಡಿ ಇರುವ ಒಂದು ಸುಂದರವಾದ ಶಿಖರ ನೋಡ್ಬೋದು ನೀವು. ನಾವೀಗ ಒಳಗಡೆ ಹೋಗೋಣ. ನೀವು ಒಳಗಡೆ ನೋಡ್ಬೋದು, ತೆಂಗು ಹೊಡೆಯೋದಕ್ಕೆ ಸಪ್ರೇಟಾಗಿ ಒಂದು ಕಟ್ಟೆ ಮಾಡಿದ್ದಾರೆ ಮತ್ತು ಕೈಕಾಲು ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ನೀವು ಬನ್ನಿ ಗಿಡ ಕೂಡ ನೋಡ್ಬೋದು. ಇಲ್ಲಿ 2 ಬನ್ನಿ ಗಿಡ ಇದೆ, ಇದು ಕೂಡ ನೋಡ್ಬೋದು. ಇಲ್ಲಿ ಒಳಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲದೆ ಈಶ್ವರ, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಭವಾನಿ, ಗಣಪತಿ ಮತ್ತು ಆಂಜನೇಯನ ದೇವಸ್ಥಾನ ಕೂಡ ಇದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಒಳಗಡೆ. ಇಲ್ಲಿ ಸ್ತಂಭಕ್ಕೆ ಪೂಜೆ ಮಾಡಿದ್ದಾರೆ, ದೀಪ ಹಚ್ಚಿ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನಾವು ಇವಾಗ ಈಶ್ವರನ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ದರ್ಶನ ತಗೋಕ್ಕೆ. ನಾನು ದೂರಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದ ಕಾರಣ. ಸೊ ಇದೇ ನೋಡಿ ಶ್ರೀ ಭವಾನಿಯ ದೇವಸ್ಥಾನ. ಇದು ಈಶ್ವರನ ಪಕ್ಕದಲ್ಲೇ ಇದೆ. ಈಶ್ವರನ ಮುಂದೆ ನಂದಿ ಕೂಡ ನೋಡ್ಬೋದು ನೀವು. ಇಲ್ಲಿ ಕೆಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ನೀವು ನೋಡ್ಬೋದು, ಜನ ನೀರಿನ ಒಂದು ಅರ್ಪಣೆ ಮಾಡ್ತಾ ಇದ್ದಾರೆ. ಶಂಖಗಳು ಇಟ್ಟಿದ್ದಾರೆ, ಆ ಶಂಖದಿಂದ ನೀರು ಮತ್ತು ಹಾಲುಗಳು ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಸೈಡಿಗೆ ನೀವು ನೋಡ್ಬೋದು, ದೇವಸ್ಥಾನಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನು, ಕಟ್ಟಿಗೆಯ ವಸ್ತುಗಳನ್ನು ಮಾಡ್ತಾ ಇದ್ದಾರೆ ತಾವಾಗಿ. ಅಲ್ಲಿ ನೀವು ಸಾಯಿಬಾಬಾನ ಒಂದು ಫೋಟೋ ಕೂಡ ನೋಡ್ಬೋದು, ಅಲ್ಲಿ ಕೂಡ ಪೂಜೆ ಮಾಡ್ತಾರೆ. ಇದು ಆಂಜನೇಯ ಗುಡಿಯ ಮುಂದೆ ಇರುವ ಸುಂದರವಾದ ಒಂದು ಸ್ತಂಭ. ನಾವು ಈಗ ಆಂಜನೇಯನ ದರ್ಶನ ತಗೋಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಂಜನೇಯನ ಎದುರು ಒಂಟೆ ಇರುತ್ತೆ. ಯಾವ ಥರ ಈಶ್ವರನ ಮುಂದೆ ನಂದಿ ಇರುತ್ತೆ, ಅದೇ ಥರ ಇಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಂಟೆ ನೋಡ್ಬೋದು ನಾವು, ಬೇರೆಯಲ್ಲಿ ನೋಡೋಕ್ಕೆ ಆಗಲ್ಲ. ಇಲ್ಲಿ ಬಹುವರ ಸ್ವಾಮಿ ಕೂಡ ಇದ್ದಾನೆ, ನೋಡ್ಬೋದು ನೀವು. ವೆಂಕಟೇಶ್ವರಿಗೆ ಕಲ್ಯಾಣ ಮಾಡುವ ಕಲ್ಯಾಣ ಮಂಟಪ ಕೂಡ ನೋಡ್ಬೋದು. ಇದೇ ನೋಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ. ಸೊ ಇದರ ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯನ ದೇವಸ್ಥಾನದ ಪಕ್ಕದಲ್ಲೇ ಈಶ್ವರ, ಕಾರ್ತಿಕೇಯ, ಭವಾನಿ ಮತ್ತು ಗಣಪತಿಯ ದೇವಸ್ಥಾನ ಇದೆ. ಇಲ್ಲಿ ಕೆಳಗಡೆ ಆಗಲೇ ತೋರಿಸಿದ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಇಲ್ಲಿ ವಿಷ್ಣುವಿನ 10 ಅವತಾರಿನ ಫೋಟೋ ಕೂಡ ನೋಡ್ಬೋದು. ದೇವಸ್ಥಾನ ಮೇಂಟೈನ್ ಮಾಡೋದಕ್ಕೆ ಟ್ರಸ್ಟ್ ಮಾಡಿದ್ದಾರೆ, ಅವರೇ ಚೆನ್ನಾಗಿ ತುಂಬ ಶುಚಿಯಾಗಿ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಕೃಷ್ಣ ಮತ್ತು ರಾಧೆಯ ಒಂದು ವಿಗ್ರಹ ಕೂಡ ನೋಡ್ಬೋದು ನೀವು. ಇಲ್ಲಿ ಕಾರಂಜಿ ಕೂಡ ಇರುತ್ತೆ, ಸಂಜೆಗೆ ತುಂಬ ಚೆನ್ನಾಗಿರುತ್ತೆ, ಕಾರಂಜಿ ಆನ್ ಮಾಡಿರ್ತಾರೆ. ಇಲ್ಲಿ ಪಕ್ಕದಲ್ಲಿ ನೀವು ಗೋಶಾಲ ಕೂಡ ನೋಡ್ಬೋದು. ಹಸುಗಳಿಗೆ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ನೀವು ಒಳಗೆ ಫ್ಯಾನ್ ಕೂಡ ಹಾಕಿರ್ತಾರೆ, ನೋಡ್ಬೋದು. ಈ ಗೋಶಾಲದ ಪಕ್ಕದಲ್ಲಿ ಒಂದು ನೀರಿನ ಒಂದು ಕೊಳ್ಳ ಇದೆ. ಸೊ ಇದೇ ನೋಡಿ, ಅದು ನೀರಿನ ಕೊಳ್ಳ. ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ, ನೋಡ್ಬೋದು. ಇದೇ ಅನ್ನದಾಸೋಹಕ್ಕೆ ಹೋಗುವ ದಾರಿ, ಬೋರ್ಡ್ ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು, ಹಣೆಗೆ ಒಂದು ಪ್ರಸಾದ ಹಾಕುವ ಒಂದು ಸೇವೆ ಮಾಡ್ತಾ ಇದ್ದಾರೆ, ಹಣೆಗೆ ನಾಮ ಹಾಕ್ತಾ ಇದ್ದಾರೆ. ಸೊ ಇದೇ ನೋಡಿ ಇವತ್ತಿನ ವಿಡಿಯೋ, ಚಂದಾನಗರದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.